3% ತುಟ್ಟಿ ಭತ್ಯೆ ಹೆಚ್ಚಳ ಆದರೆ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಹಣ ಹೆಚ್ಚಳ ಆಗಲಿದೆ ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು ಸ್ಲೈಡಲ್ಲಿ ನಾವು ನೋಡ್ಬೋದು. ದಿ ಫಾರ್ಮುಲಾ ಅಡಿಷನಲ್ ಡಿ ಎ ಅಮೌಂಟ್ ಈಸ್ ಈಕ್ವಲ್ ಟು ಬೇಸಿಕ್ ಪೇ ಇಂಟು 3% ಅಂತ ಹೇಳಲಾಗುತ್ತೆ. ಬೇಸಿಕ್ ಪೇ ಇಂಟು 3% ಅಂತ ಹೇಳ್ತಾರೆ. ಎಕ್ಸಾಂಪಲ್ ಕ್ಯಾಲ್ಕುಲೇಷನ್ ಬಂದುಬಿಟ್ಟು ಇಫ್ ಯುವರ್ ಬೇಸಿಕ್ ಪೇ ಈಸ್ ಆರ್ ಎಸ್ 40,000 ದೆನ್ ಮಂತ್ಲಿ ಇನ್ಕ್ರೀಸ್ ವಿಲ್ ಬಿ. ನಿಮ್ಮ ಒಂದು ಸಂಬಳ ಬೇಸಿಕ್ ಸಂಬಳ 40,000 ರೂಪಾಯಿ ಆಗಿದ್ದರೆ ನಿಮ್ಮ ಒಂದು ತಿಂಗಳಿನಲ್ಲಿ ಎಷ್ಟು ಅಮೌಂಟ್ ಹೆಚ್ಚಾಗುತ್ತೆ ಅಂತ ನೋಡೋದಾದರೆ 40,000 ಇಂಟು 3% ಅಂತ ಮಾಡ್ತೀವಿ, ವಿಚ್ ಈಸ್ ಈಕ್ವಲ್ ಟು 1200 ಎಕ್ಸ್ಟ್ರಾ ಪರ್ ಮಂತ್ ಅಂತ. ಏನಕ್ಕಂದರೆ 3% ಅಂದರೆ 3/100, 2 ಕ್ಯಾನ್ಸಲ್ ಆದರೆ 400 ಇಂಟು 3 4 12. ಸೊ ಬೇಸಿಕಲಿ 1200 ರೂಪಾಯಿ ಇಲ್ಲಿ ನಿಮಗೆ ಜಾಸ್ತಿ ಆಗ್ತಾ ಇರುವಂಥದ್ದು. ಇದು ನಿಮ್ಮ ಬೇಸಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಒಂದು ಬೇಸಿಕ್ ಇದಕ್ಕಿಂತ ಜಾಸ್ತಿ ಇದ್ದರೆ ನಿಮಗೆ ಇನ್ನೂ ಜಾಸ್ತಿ ಹೆಚ್ಚಳ ಆಗುತ್ತೆ, ಬೇಸಿಕ್ ಕಡಿಮೆ ಇದ್ದರೆ ಕಡಿಮೆ ಹೆಚ್ಚಳ ಆಗುತ್ತೆ. ಸೊ ಆ್ಯನ್ಯುವಲ್ ಬೆನಿಫಿಟ್ ಹಾಗಂದರೆ ಒಂದು ವರ್ಷಕ್ಕೆ ಎಷ್ಟು ಹೆಚ್ಚಳ ಆಗುತ್ತೆ ಇದರಿಂದ 1200 ರೂಪಾಯಿ ಇಂಟು 12 ವಿಚ್ ಈಸ್ ಈಕ್ವಲ್ ಟು 14,400 ರೂಪಾಯಿ ಒಂದು ವರ್ಷಕ್ಕೆ ನಿಮ್ಮ ಒಂದು ಸಂಬಳದಲ್ಲಿ ಹೆಚ್ಚಳ ಆಗ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ನೋಟ್ HRA ಆ್ಯಂಡ್ TAR ಕ್ಯಾಲ್ಕುಲೇಟೆಡ್ ಸೆಪ್ರೇಟ್ಲಿ ಆ್ಯಂಡ್ ಆರ್ ನಾಟ್ ಎಫೆಕ್ಟೆಡ್ ಬೈ ದಿಸ್ ಸ್ಪೆಸಿಫಿಕ್ DA ಪರ್ಸೆಂಟೇಜ್ ಬಂಪ್ ಅಂತ. ಸೊ ಬೇಸಿಕಲಿ HRA ಮತ್ತು ಟ್ರಾವೆಲ್ ಅಲವೆನ್ಸಸ್ಸನ್ನು ಸೆಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಅದು ಈ ಒಂದು DAದ ಮೇಲೆ ಯಾವುದೇ ರೀತಿಯಾಗಿ ಡಿಪೆಂಡ್ ಆಗಿರೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಕ್ಲಿಯರ್ ಆಗಿ ನೀಡಲಾಗ್ತಾ ಇದೆ.